ಎಷ್ಟೋ ಜನ ಊರಲ್ಲಿ ಮದ್ವೆ ಆಗಕ್ ಹುಡುಗಿ ಸಿಗ್ತಾ ಇಲ್ಲ ಹಳ್ಳಿಗಳ ಕಡೆ. ಸೊ ಅಗ್ರಿಕಲ್ಚರ್ ಹೇಗನ್ಸುತ್ತೆ? ತುಂಬಾ ಒಳ್ಳೆ ರೀತಿಯಾಗಿ ಡೆವಲಪ್ ಆಗ್ತಾ ಇದೆ. ಅಗ್ರಿ ರಿಲೇಟೆಡ್ ಎಐಸ್ ಇದೆ, ಎಷ್ಟೊಂದು ಸ್ಟಾರ್ಟ್ಅಪ್ಸ್ ಇದೆ, ರೋಬೋಟ್ಸ್ ಯೂಸ್ ಮಾಡ್ತಾ ಇದಾರೆ, ಡ್ರೋನ್ಸ್ ಯೂಸ್ ಮಾಡ್ತಾ ಇದಾರೆ, ನೆಕ್ಸ್ಟ್ ಲೆವೆಲ್ ಇದೆ ಮಷಿನರೀಸ್ ಎಲ್ಲ. ಏನ್ ಹೇಳ್ತೀರಿ ಯಂಗ್ಸ್ಟರ್ಗಳಿಗೆ, ಇಂಡಿಯನ್ಸ್ಗೆ, ಕರ್ನಾಟಕದವ್ರಿಗೆ? ವರ್ಕ್ ಹಾರ್ಡ್, ವಿ ಆರ್ ವೆರಿ ಬಿಹೈಂಡ್. ನಮ್ಮ ದೇಶ ಇನ್ನ ತುಂಬಾ ಬೆಳಿಬೇಕು. ನಮ್ಮ ದೇಶ ತುಂಬಾ ತುಂಬಾ ಚೆನ್ನಾಗಿದೆ. ಯಾವ ಮದ್ವೆ ಸಾಯಿಲ್? ಎಸ್, ನೀವು ಕಂಡಂತ ಚೀನಾ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಗಿದೆ. ಚೀನಾ ಅಂದ್ರೆ ಇನ್ನೊಂದು ಗೊತ್ತಾಗಿದೆ. ಚೀನಾ ಅಂದ್ರೆ ಕೇವಲ ಮಾಧ್ಯಮಗಳ ವರ್ಷನ್ ಅಲ್ಲ, ಚೀನಾದ ಜನಜೀವನ ಏನು, ಲೈಫ್ ಏನು ಅಂತ ಸಾಯಿಲ್ ಅದ್ಭುತವಾಗಿ ಕಟ್ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಿಮ್ಮ ಈ ಸಂದರ್ಶನ, ಈ ಪಾಡ್ಕಾಸ್ಟಿಂಗ್ ನಡೀತಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತು ಗುರಿ ಇಲ್ಲದೆ ಫಿನಾನ್ಷಿಯಲ್ ಹೇಳಲ್ಲ, ಮಿಡಲ್ ಕ್ಲಾಸ್ ಬದುಕು ಚೀನಾದಲ್ಲಿ ಹೋಗಿ ನಿಲ್ಲೋ ತರ ಮಾಡ್ತು. ಬಟ್ ಚೀನಾದಲ್ಲಿ ಅಲ್ಲೇ ಒಂದು ಸಂಸ್ಥೆ ಕಟ್ಟೋಕೆ ಬಿಸ್ನೆಸ್ ಈ ಸೆಗ್ಮೆಂಟ್ ಎಲ್ಲ ಮಾಡ್ತಾ ಇದೀರಿ. ಯಂಗ್ಸ್ಟರ್ಗೆ ಏನು ಅಂತ ಹೇಳಿದ್ರಿ, ಸುಮ್ಮನೆ ಬಂದು ಹೋಗಾದ್ರೆ ಆಗಲ್ಲ, ಡ್ರೀಮ್ ಇರಬೇಕು, ಕಷ್ಟಪಡಬೇಕು ಅಂತ ಹೇಳ್ತಾ ಇದ್ರಿ. ಇಂಡಿಯನ್ಸ್ಗೆ, ಯಾಕಂದ್ರೆ ಅದು ಸಾಯಿಲ್ ಈಗ ಸಾಮಾನ್ಯ ವ್ಯಕ್ತಿ ಅಲ್ಲ. ಯಾಕೆ ಈ ವಿಷಯ ಪದೇ ಪದೇ ಹೇಳ್ತೀನಿ ಅಂದ್ರೆ, ಇನ್ಫ್ಲುಯೆನ್ಸ್ ಮಾಡುವಂತ ಕೆಪಾಸಿಟಿ ಇದೆ ಇವತ್ತಿಲ್ಲಿ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದ್ರು 10 ಸಾವಿರ ಯೋಚನೆ ಮಾಡ್ತಾರೆ ಜನ ಇವತ್ತು. ಸೊ ಹಾಗಾಗಿ ನಂಬಿಕಸ್ಥ ವ್ಯಕ್ತಿ ಅಂತ ನೀವು ಗುರ್ತಿಸ್ಕೊಂಡಿದ್ದೀರಿ. ಕಾರಣ ಎಷ್ಟಿದೆ, ಅದೆಷ್ಟೇ ವ್ಯಾಪ್ತಿ ಕೋಟಿಗಟ್ಟಲೆ ನಾನು ಹೇಳಕ್ ಹೋಗಲ್ಲ. ಸಾಯಿಲ್ ಅವರ ಮಾತುಗಳನ್ನ ನಂಬುವಂತ ಒಂದಷ್ಟು ಪಡೆ ನಿಮ್ ಹಿಂದ್ಗಡೆ ಇದೆ, ಬಿಕಾಸ್ ಆಫ್ ನಿಮ್ಮನ್ನ ರೆಗ್ಯುಲರ್ ವಾಚ್ ಮಾಡೋರು. ಆಗ್ಲೇ ನಮ್ಗೆ ದೊಡ್ಡ ನೆಗೆಟಿವ್ ಅಂದ್ರೆ ಮೋಟಿವೇಶನ್ ಇಲ್ಲ, ದೊಡ್ಡ ನೆಗೆಟಿವ್ ಅಂತಂದ್ರೆ ಯಾರು ಶ್ರಮ ಆಗ್ತಿಲ್ಲ, ಎಫರ್ಟ್ ಆಗ್ತಿಲ್ಲ, ಗೋಲ್ ಇಲ್ಲ ಅಂತ. 25ನೇ ವಯಸ್ಸಿಗೆ ಮದುವೆ ಆಗ್ಬೇಕು ಹುಡುಗ ಅಂತಂದ್ರೆ ವಧು ದಕ್ಷಿಣೆ ರೆಡಿ ಮಾಡ್ಕೊಡ್ಬೇಕು ಅಂತ. ಇವತ್ತಿನ್ನೂ ಕೂಡ ಮನೇಲಿ ಪಾಕೆಟ್ ಮನಿ ಇಸ್ಕೊಂಡು ಓಡಾಡೋರ ಸಂಖ್ಯೆ ಜಾಸ್ತಿ ಇದೆ. ಮದುವೆ ಆಗಿರೋ ಮಕ್ಕಳಾದ್ರೂ ಕೂಡ ಅವ್ರ ಅಪ್ತಿರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಸಾಕುವಂತ ಸನ್ನಿವೇಶ ಇದೆ. ಸೊ ಫೈನಲ್ ಕಡೆ ಘಟ್ಟಕ್ಕೆ ಬಂದೆ ಸಂದರ್ಶನಕ್ಕೆ. ಏನ್ ಹೇಳ್ತೀರಿ ಯಂಗ್ಸ್ಟರ್ಗಳಿಗೆ, ಇಂಡಿಯನ್ಸ್ಗೆ, ಕರ್ನಾಟಕದವ್ರಿಗೆ? ವರ್ಕ್ ಹಾರ್ಡ್, ವಿ ಆರ್ ವೆರಿ ಬಿಹೈಂಡ್. ಅಂದ್ರೆ ನಮ್ಮ ದೇಶ ಇನ್ನ ತುಂಬಾ ಬೆಳಿಬೇಕು, ಟೈಮ್ ಹಿಡಿಯುತ್ತೆ. ಹಾಗಂತ ಹೇಳ್ಬಿಟ್ಟು ನಮ್ಮ ದೇಶ ಏನು ಕೆಟ್ಟದಲ್ಲ, ನಮ್ಮ ದೇಶ ತುಂಬಾ ತುಂಬಾ ಚೆನ್ನಾಗಿದೆ. ಇಲ್ಲಿರೋ ರಿಸೋರ್ಸಸ್, ಇಲ್ಲಿರೋ ಜನ ಎಬಿಲಿಟಿ, ಲೇಜಿ ಇದಾರೆ, ಬಟ್ ದೇ ಆರ್ ವೆರಿ ವೆರಿ ಕೇಪಬಲ್. ದೇ ಆರ್ ವೆರಿ ಕೇಪಬಲ್, ಇಂಟೆಲೆಕ್ಚುಯಲ್. ನಮ್ ಜನದಲ್ಲಿ ನೀವು ಅದ್ ಮೋಟಿವೇಟ್ ಮಾಡ್ಬಿಟ್ರೆ ಮೂನ್ ಹೋಗ್ಬಿಡ್ತಾರೆ. ಮೋಟಿವೇಟ್ ಮಾಡ್ಬೇಕು, ಮೋಟಿವೇಟ್ ಶಕ್ತಿ ಇದೆ. ಎಸ್, ದೇ ಹ್ಯಾವ್ ಸೋ ಮಚ್ ಕೆಪಾಸಿಟಿ, ಬಟ್ ಮಾಡಲ್ಲ ಅಷ್ಟೇ. ಅದನ್ನೆಲ್ಲ ಮೋಟಿವೇಟ್ ತಗೊಂಡು ಬರುತ್ತೆ. ಇವಾಗ ನಮ್ಮ ಶುರು ಮಾಡ್ತಿದ್ದಾಗ ನಮ್ದ್ರಲ್ಲಿ ಏನ್ ಬರುತ್ತೆ, ನಂದೊಂದು ಆದ್ರೆ ಸಾಕು, ನಮ್ಮ ಫ್ಯಾಮಿಲಿದೊಂದು ಆದ್ರೆ ಸಾಕು. ದೇಶನ ನಾವು ಮುಂದೆ ತಗೊಂಡೋಗ್ಬೇಕು, ಆಲೋಚನೆ ಮಾಡ್ಬೇಕು, ಅದು ಯೋಚನೆ ಮಾಡ್ಬೇಕು ನಾವು. ನಮ್ಮಂತ ಯಂಗ್ಸ್ಟರ್ಸ್ ಇವಾಗ ನಾವು ಅದನ್ನು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಇನ್ ಮುಂದೆ ಬರೋ ಪೀಳಿನೂ ಮಾಡಲ್ಲ ಸರ್. ಆಗಲ್ಲ. ಎಸ್, ವಂಡರ್ಫುಲ್. ಯಾವ ಕಾರಣಕ್ಕೆ ಅಂತಂದ್ರೆ ದೇಶ ಯಾವ ಮಟ್ಟಿಗೆ ಸಮಸ್ಯೆಲಿತ್ತು, ಇವಾಗ IT ಸಿಟಿ ಬ್ಯಾಂಗ್ಳೂರ್ ಅಂತ ಕರಿಬಹುದೇನೋ, ನಾವೆಲ್ಲ ಮುಂದುವರಿತಾ ಇದೀವಿ ಅಂತ ಹೇಳ್ಬೋದೇನೋ. ಹಿಂದೆ ತಿರ್ಗಿ ನೋಡಿದಾಗ ಯಾರ ಮೊಬೈಲ್ ಇರ್ಲಿಲ್ಲ, ಒಂದು ಟಿವಿ ಊರಲ್ಲೆಲ್ಲ ಕುತ್ಕೊಂಡು ನೋಡ್ತಿದ್ರು. ಡಿಡಿ ಚಂದನ್ದಲ್ಲಿ ಚಿತ್ರಮಂಜರಿ ನೋಡಿದಂತ ಕಾಲ್ಗಳವೆಲ್ಲ ಹಂಗ್ ಬಂದ್ ಇವತ್ತು ಪ್ರತಿ ಒಬ್ನ ಹತ್ರ 2 ಮೊಬೈಲ್ 3 ಮೊಬೈಲ್ ಇರೋ ಟೈಮ್ ಇದೆಲ್ಲ. ಸನ್ನಿವೇಶ ಚೇಂಜ್ ಆಗಿದೆ. ಆದ್ರೂ ಈ ಡಿಜಿಟಲ್ ಮಾಧ್ಯಮಗಳು ಹಾಗೆ ಸೋಷಿಯಲ್ ಮೀಡಿಯಾ ಹಿಂಗೆಲ್ಲ ಆಗ್ಲಾಗೆ, ಇಂಟರ್ನೆಟ್ ಸ್ವಲ್ಪ ಫ್ರೀ ಸಿಗ್ಲಾಗೆ ನಮ್ದು ನಿಮ್ದು ಎಲ್ಲರೂ ಸಂಪರ್ಕ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು. ಬಟ್ ಅದು ಒಳ್ಳೆ ರೀತಿಲಿ ಬಳಕೆ ಆಗ್ಬೇಕು ಅಂತ, ಬಿಕಾಸ್ ಆಫ್ ಎಲ್ರು ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಮಗು ಊಟ ಮಾಡಿಸ್ಬೇಕು ಅಂದ್ರೆ ಕೈ ಮೊಬೈಲ್ ಕೊಡ್ಬೇಕು ಅನ್ನೋ ಸನ್ನಿವೇಶ ಬಂದ್ಬಿಟ್ಟಿದೆ ಇಂಡಿಯಾದಲ್ಲಿ. ಸೊ ಹಿಂಗೆ ಹಾಗಾಗಿ ಸಾಯಿಲ್ ಕಂಡಂತ ಚೀನಾ ನಿಮ್ ಬಗ್ಗೆ ಹೇಳಿದ್ರಿ ಹೇಗೆ ಎತ್ತ ಅಂತ. ಬಟ್ ನಿಮ್ ವಿಡಿಯೋಗಳನ್ನ ನೋಡ್ತಿರೋರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಅಲ್ಲೂ ಹೇಳಿದವ್ರು ಕೆಲವೊಂದು ವಿಷಯಗಳನ್ನ ಇಲ್ಲಿ ಹೇಳಿದಿರಿ. ಸೊ ಫೈನಲಿ ಮತ್ತೊಂದ್ಸಾರಿ ನಿಮ್ಮೂರ್ ಜನಕ್ಕೆ, ಕನ್ನಡಿಗರಿಗೆ ಏನ್ ಅಪೀಲ್ ಮಾಡ್ತೀರಿ ಅಂತ, ಏನ್ ಸಂದೇಶ ಕೊಡ್ತೀರಿ ಅಂತ ಫೈನಲ್? ವರ್ಕ್ ಹಾರ್ಡ್, ತುಂಬಾ ಒಳ್ಳೆ ರೀತಿಯ ಕೆಲಸ ಮಾಡಿ, ಜನಕ್ಕೇನೋ ಒಂದು ಸೇವೆ ಮಾಡಿ. ಅಟ್ ಒನ್ ಪಾಯಿಂಟ್ ನಿಮ್ಗೆ ಅನ್ಸ್ಬಹುದು ನಂದೇ ಎಲ್ಲ ನಾನೇ ದುಡ್ಡು ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ. ಇಲ್ಲ, ನಮ್ಕಿನ್ನ ಎಷ್ಟೊಂದ್ ಜನ ಕಷ್ಟ ಪಡ್ತಿರೋರು, ಮಲ್ಗಕ್ಕೆ ಪ್ಲೇಸ್ ಇರಲ್ಲ ಅವ್ರ ಹತ್ರ, ಊಟ ಮಾಡೋದಕ್ಕೆ ದುಡ್ಡಿರಲ್ಲ, ನೀರ್ ಕುಡಿಯೋಕ್ಕೂ ಇರಲ್ಲ, ಅಂತವ್ರ ಜನ ಎಷ್ಟೊಂದ್ ಜನ ಇದಾರೆ. ಒಂದ್ ರೇಂಜ್ ನಾನು ಓದ್ತಿದ್ದಾಗ PUC ಅಲ್ಲಿ ಹೋಗ್ತಿದ್ದಾಗ ನಮ್ಮ ಟೀಚರ್ ಒಬ್ರು ಒಂದ್ ಮಾತು ಹೇಳಿದ್ರು, ನನ್ ಕಡೆ ನೋಡ್ಕೊಂಡು ಕೈ ಮುಗಿದ್ಕೊಂಡು ಒಂದ್ ಮಾತು ಹೇಳಿದ್ರು, ನೀನ್ ಯಾವತ್ತಾರೋ ಒಂದು ಪ್ಲೇಸಿಗೆ ರೀಚ್ ಆದ್ಮೇಲೆ, ಅಂದ್ರೆ ನಿನ್ ಲೈಫಲ್ಲಿ
ಬೆಳೆದ್ಮೇಲೆ ದಯವಿಟ್ಟು ಹ್ಮ್ ಕಷ್ಟ ಪಡ್ತಿರೋರಿಗೆ ಸಹಾಯ ಮಾಡುವಂತ ಒಂದ್ ಹೇಳಿದ್ರು ನಾನು ಯಾವಾಗ 2017 ಅಲ್ಲಿ. ಓಕೆ. ದಿಸ್ ವಾಸ್ ಬಿಫೋರ್ ಗೋಯಿಂಗ್ ಟು ಚೈನಾ. ಸೊ ಯಾವ ಕಾಲೇಜ್ ನೀವು ಆಗಿದ್ದು? ನಾನು ಆಕ್ಚುಲಿ ಟ್ಯೂಷನ್ ಹೋಗ್ತಿದ್ದಾಗ ಸುಬ್ಬಯ್ಯ ಸರ್ ಅಂತ ಒಬ್ರಿದ್ರು ತುಮಕೂರಲ್ಲಿ. ಸೊ ಅವ್ರು ನಮಗೆ ಕೆಮಿಸ್ಟ್ರಿ ಓದಿಸ್ತಾ ಇದ್ರು. ಓಕೆ. ಸೊ ಅವರು ಎಲ್ಲಾರ್ಗು ಹೇಳ್ತಾ ಇದ್ದಾಗ ನಾನು ಫುಲ್ ಲಾಸ್ಟ್ ಸೀಟ್ ಅಲ್ಲಿ ಕುತ್ಕೊಂಡಿದ್ದೆ. ಅವಾಗ ಆ ಮಾತ್ ಬಂದಿದ ತಕ್ಷಣ ನನ್ ಕಣ್ಗೆ ನೋಡ್ಕೊಂಡು ಹೇಳಿದ್ರು. ಅವಾಗ ನಂಗೆ ಅನ್ಸ್ತು ನನ್ಗೆ ಹೇಳ್ತಾ ಇದಾರೆ ಸರ್ ಇವ್ ಅಂತ. ಆ ಮಾತ್ ಹೇಳಿದ್ದು ನನ್ಗೆ ಇನ್ನೂ ಜ್ಞಾಪನ ಇದೆ. ಯಾವತ್ತಾರೋ ಬೆಳೆದ್ಮೇಲೆ ಲೈಫ್ ಅಲ್ಲಿ ಕಷ್ಟ ಪಡ್ತಿರೋರು ಮಾತ್ರ ಮರಿಬೇಡ, ಸಹಾಯ ಮಾಡಿ. ವಂಡರ್ಫುಲ್. ಅದಷ್ಟೇ ಋಣ ತೀರ್ಸೋದಷ್ಟೇ, ಗುರುಗಳ ಋಣ ಮತ್ತು ಅವರ ನಿರೀಕ್ಷೆಗಳನ್ನ ತೀರ್ಸೋದಲ್ಲೇ. ಬಟ್ ಈಗ ನಿಮ್ಗೆ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರಾ? ಟಚ್ ಅಲ್ಲಿ ಇದಾರ? ಏನ್ ಹೇಳಿದೆ ನಾನು. ನಿಮ್ ಟೀಚರ್ಸ್ ಏನ್ ಹೇಳ್ತಾರೆ? ಟೀಚರ್ಸ್ ಅಷ್ಟೊಂದು ಇಲ್ಲ ಟಚ್ ಅಲ್ಲಿ, ಬಟ್ ಒಂದೊಂದ್ಸರಿ ವಿಡಿಯೋ ನೋಡ್ಬಿಟ್ಟು ಅವ್ರು ಕಮೆಂಟ್ ಮಾಡ್ತಾರೆ, ಇಲ್ಲಿ ಜ್ಞಾಪನ ಇದೆಯಾ ನಿನಗೆ ಹಿಂದಿ ಟೀಚರ್ ನಾನ್ ಇದ್ದಿದ್ದು ಅಂತ ಎಲ್ಲ ಮಾಡ್ತಾರೆ. ನಿಮ್ಮಲ್ಲಿ ಬಹಳ ಇಂಪ್ಯಾಕ್ಟ್ ಮಾಡಿದಂತ ವ್ಯಕ್ತಿ ಯಾರು ಕರ್ನಾಟಕದಲ್ಲಿ ನೀವಿಲ್ಲಿದ್ದಾಗ? ನಮ್ ತಂದೆ. ಎಸ್. ನನ್ಗೆ ನಿಮ್ ತಂದೆ ಬಗ್ಗೆ ಮೊದ್ಲಿಂದ ಹೇಳಕ್ ಶುರುವಾದಾಗ ಅನ್ಸಿದೆ ಅಂದ್ರೆ ಎಸ್ ಬಹಳಷ್ಟು ಕುತೂಹಲ ಇದೆ ನಿಮ್ ತಂದೆ ಬಗ್ಗೆ. ಜೊತೆ ಮಾತಾಡ್ಬೇಕು. ಇಬ್ರು ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ರು. ನಮ್ ತಾಯಿ ಹೆಸರು ಹೇಳಿಲ್ಲ ಅಂದ್ರೆ ಅಲ್ಲಿ ಮನೇಲಿ ಹೇಳ್ತಾರೆ, ಯಾಕೆ ನನ್ಗೆ ಬಗ್ಗೆ ಹೇಳಿಲ್ಲ. ಏನಿಲ್ಲ, ಇಲ್ಲ ಇಲ್ಲ ಡೆಫಿನೆಟ್ಲಿ ಅವ್ರಿಬ್ರು ಇರ್ತಿರಲ್ಲ ಅಂದ್ರೆ ಇಲ್ಲಿ ಮಟ್ಟಕ್ಕೆ ಬರ್ತಾ ಇರೋ. ಅಣ್ಣ ಹೇಗೆ? ಅಣ್ಣನ ಒಡನಾಟ? ಅಣ್ಣ ತುಂಬಾ ಇವಾಗ ನಾವ್ ಅಪ್ಪ ಬಿಟ್ರೆ ಅವನೇ ಅಲ್ವಾ. ಎಸ್, ನಾನ್ ನೋಡ್ದೆ ಏರ್ಪೋರ್ಟ್ ಅಲ್ಲಿ ಇಬ್ರು ಕೂಡ. ಅವ್ರು ಆಕ್ಚುಲಿ 2018 ನಾನು ಮೀಟ್ ಆಗಿದ್ದು ಅವ್ರಿಗೆ. 2018 ಇಲ್ಲ 17 ಅನ್ಸು ಹೋಗಿನ ಮುಂಚೆ. ಸೊ 8 years ನಾನು ಮೀಟ್ ಮಾಡಿರಲಿಲ್ಲ ಅಣ್ಣಂಗೆ. ಯಾಕಂದ್ರೆ ಮಧ್ಯ ಹೋಗ್ಬರ ಕೇಳಿದ್ನಲ್ಲ, ಫೈನಾನ್ಷಿಯಲಿ ಇದಿತ್ತು. ಸೊ 2022 ಅಲ್ಲಿ ನಾನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ್ಮೇಲೆ ನಾನು ಬಂದಿದ್ದೆ. ಬಟ್ ಆ ಟೈಮ್ ಅಲ್ಲಿ ನಮ್ಮ ಅಣ್ಣ ಲಂಡನ್ ಅಲ್ಲಿ ಇದ್ರು, ಕೆಲಸ ಮಾಡ್ತಾ ಇದ್ರು. ಸೊ ಬರಕ್ ಆಗಿರ್ಲಿಲ್ಲ. ಬಟ್ ಇವಾಗ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಮದ್ವೆ ಆಯ್ತು. ಇವಾಗ ಅವರು ಒಳ್ಳೆ ಸೆಟಲ್ ಆಗಿದ್ದಾರೆ. ನಂದು ನಡೀತಾ ಇದೆ. ಯಾವ ಮದ್ವೆ? ಸಾಯಿಲ್ ಚೀನಾ ಕಲ್ಚರ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ವಧು ದಕ್ಷಿಣೆ ಕೊಟ್ಟು ಇಲ್ಲ ಅಲ್ಲಿ ಮದ್ವೆ ಆಗ್ತಿಲ್ಲ, ಇಲ್ಲಿ ಮದ್ವೆ ಆಗ್ತಿಲ್ಲ. ಇಲ್ಲ ಫಸ್ಟ್ ಇರೋದೇ ಒಂದು ಗುರಿ ಏನು ಅಂದ್ರೆ ಅದೇ ಒಂದ್ ದೊಡ್ಡ ಮಟ್ಟಕ್ಕೆ ಏನೋ ಒಂದ್ ಮಾಡ್ಬೇಕು, ನಮ್ ದೇಶನ ಮುಂದೆ ತಗೊಂಡೋಗ್ಬೇಕು. ಅದೇ ನಾನು ಕಲ್ತಿದ್ದಲ್ಲ ಚೈನಾದಲ್ಲಿ ಇಷ್ಟು ವರ್ಷ ಕಲ್ತಿದ್ದಲ್ಲ ನಾನು ಇಲ್ಲಿ ಉಪಯೋಗಿಸ್ಕೊಂಡು ನಮ್ಮ ದೇಶನ ಮುಂದೆ ತಗೊಂಡೋಗ್ಬೇಕಂತ ಆಸೆ. ವಂಡರ್ಫುಲ್. ಬಹಳ ಖುಷಿಯಾದಂತ ಇಂಟರ್ವ್ಯೂ ನನ್ಗೆ. ಬಟ್ ಯಾಕೆ ಅಂದ್ರೆ ಮಂಡ್ಯ ಮೈಸೂರು ಕಡೆಯವ್ರು ಬಂದವ್ರು ಮೈಸೂರು ರೋಡಲ್ಲಿ ಮನೆ ಮಾಡ್ತಾರೆ. ಈ ಮಾಗಡಿ ಈ ಕಡೆ ಕುಣಿಗಲ್ ಬಂದವರು ಮಾಗಡಿ ರೋಡಲ್ಲಿ ಮನೆ ಮಾಡ್ತಾರೆ. ಈ ತುಮಕೂರು ಈ ಭಾಗದಲ್ಲಿ ಬಂದವರು ದಾಸಹಳ್ಳಿ ಈ ಭಾಗದಲ್ಲಿ ಮನೆ ಮಾಡ್ತಾರೆ. ಯಾಕೆಂದ್ರೆ ಮತ್ ವಾಪಸ್ ಊರ್ಗ್ ಹೋಗ್ಬೇಕಲ್ಲ ಅಂತ, ಮದುವೆಗೆ ಕಾರ್ಯಕ್ಕೆ ಅಂತ. ಈ ಬೆಂಗಳೂರು ಮಂಡ್ಯದವ್ರು ಯಾರು ಬಂದು ಹೆಬ್ಬಾಳ ಕಡೆ ಬರೋದು ರೇರ್, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋದು ರೇರ್. ಯಾಕಂದ್ರೆ ಊರ್ಗ್ ಹತ್ರ ಇರ್ಲಿ ಅಂತ ಆ ರೋಡ್ ಮನೆ ಮಾಡ್ಕೋತಾರೆ. ನೀವು ತುಮಕೂರಿಂದ ನೇರವಾಗಿ ಚೀನಾಗೆ ಹೋಗಿ ಚೀನಾದಲ್ಲಿ ಬದುಕು ಕಟ್ಕೊಂಡು ಓದಿ ಅಲ್ಲಿ ಬಿಸ್ನೆಸ್ ಈ ಸೆಗ್ಮೆಂಟ್ ಹೋಗ್ತಾ ಇದೀರಿ. ಕಾರಣ ಎಷ್ಟು? ಊರು ಉದ್ಧಾರ ಆಗ್ಬೇಕು ಅಂದ್ರೆ, ನಾವು ಉದ್ಧಾರ ಆಗ್ಬೇಕು ಅಂತಂದ್ರೆ ಊರ್ ಬಿಡ್ಬೇಕಂತೆ. ಊರ್ ಬಿಟ್ಟು ನಾವೆಲ್ಲೋ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹೋದಾಗ್ಲೇ ನಮ್ಮೂರಿನ ಬೆಲೆ ಗೊತ್ತಾಗೋದು, ಅಲ್ಲಿ ಬದುಕು ಕಟ್ಕೊಂಡಾಗ್ಲೇ ನಮ್ಮೂರಿನ ಭವಿಷ್ಯ ಚೇಂಜ್ ಮಾಡಕ್ ಸಾಧ್ಯ ಆಗೋದು. ಹಾಗಾಗಿ ನೀವು ಆ ಕೆಲಸದಲ್ಲಿ ಬಹಳ ನಿರತರಾಗಿದ್ದೀರಿ. ಅಂಡ್ ವಂಡರ್ಫುಲ್. ನನ್ ಬಹಳ ಖುಷಿಯಾದಂತ ಪಾಡ್ಕಾಸ್ಟ್ ಅಂತ ಪದೇ ಹೇಳ್ತಾ ನೀವು ಬಂದಿದ್ಕೆ ನನಗೂ ಆಶ್ಚರ್ಯ. ನಿಮ್ ಟೈಮ್ ಮತ್ತೆ ಅಲ್ಲಿ 31st ಓಡ್ತಿದ್ದೀರಿ ಹಾಂಗ್ಕಾಂಗ್ ಮೂಲಕ ಚೀನಾಗೆ. ಈ ಗ್ಯಾಪ್ ಅಲ್ಲೂ ಕರೆದ ತಕ್ಷಣ ಬರ್ತೀನಿ ಅಂತ ಹೇಳಿದ್ ನಂಗೆ ಬಹಳ ಖುಷಿ ಆಯ್ತು. ಅಂಡ್ ಇಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ, ನಿಮ್ ತಂದೆಯವ್ರ ಇಂಟರ್ವ್ಯೂ ಮಾಡಕ್ಕೆ ಟೈಮ್ ತಗೋತೀನಿ. ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿಗೆ ಹೋಗಿ ನನಗೆ ಖುಷಿ ಆಯ್ತು ಆಕ್ಚುಲಿ ನೀವು ಕರೆದಾದ್ಮೇಲೆ. ಅಂಡ್ ಅದಕ್ಕಿಂತ ಜಾಸ್ತಿ ಖುಷಿ ಆಗಿದೆ ಏನು ಅಂದ್ರೆ ನೀವು ಆ ಟೈಮ್ ಇಂದ ಫಾಲೋ ಮಾಡ್ಕೊ ಬಂದಿದ್ದೀರಾ. ಇಲ್ಲ ಏನಾಗುತ್ತೆ ಅಂದ್ರೆ ಇಷ್ಟೇ, ನಾವು ಸೋಷಿಯಲ್ ಮೀಡಿಯಾ ಯಾವುದೇ ಇನ್ಫ್ಲೂಯೆನ್ಸರ್ ಏನೇ ಸೆಗ್ಮೆಂಟ್ ಆದ್ರೂ ಪಾಸಿಟಿವ್ ಅಷ್ಟೇ. ಒಳ್ಳೇದ್ ಹೇಳಕ್ ಬಹಳಷ್ಟು ಅವಕಾಶ ಇರ್ಬೇಕಾದ್ರೆ ಒಳ್ಳೇದ್ನ ಹೇಳ್ಬೇಕಾಗತ್ತೆ. ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದ್ರೆ ಬೆಳಗ್ಗೆ ಇದ್ರೆ ಸರಿ ಇಲ್ಲ ಅಂತಿರುತ್ತೆ. ಸರಿ ಯಾವ್ದು ಅಂತ ಹೇಳೋ ಕೆಲಸ ಮಾಡ್ಬೇಕಷ್ಟೇ. ಸೊ ಹಾಗಾಗಿ ನಾನು ಅಲ್ಲಿನ ಬದುಕನ್ನು ಹೇಳ್ತಾ ಮತ್ತೆ ಅವ್ರು ಕಷ್ಟ ಪಡ್ತಾರೋ ರೀತಿಗಳು ಹೇಳ್ತಾ ಆದಾಗ ಅನ್ಸೋದು ಹೌದು ನಾವು ಅದೇ ಆದಿಲ್ ಬಂದವ್ರು ಇಲ್ಲಿಗೆ. ಇನ್ ತಿರ್ಗಿ ನೋಡಿದಾಗ ನಾನು ಮಂಡ್ಯದ ಬಸ್ಗಳಲ್ಲಿ ನಮ್ ಕೆರೆ ಮೇಗಳ ದುಡ್ಡಿಂದ ಇಲ್ಲಿ ಬಂದು ಇವತ್ತು ಇಲ್ಲಿ ಕೂತಿದೀವಿ ಸದಾಶಿವನಗರ ಈ ಆಫೀಸ್ ಅಲ್ಲಿ ಇಂಟರ್ವ್ಯೂ ಮಾಡ್ತೀನಿ ಅಂದ್ರೆ ನನ್ ಜರ್ನಿ ಕೂಡ ಹಂಗೆ 2003 ಹಿಂಗೆ ಇದೆ. ಹಾಗಾಗಿ ಒಂದ್ 22 ವರ್ಷದ ಜರ್ನಿ ಅಂದ್ರೆ ಮೀಡಿಯಾ ಜರ್ನಿ ನಮ್ದು 2009ರಿಂದ 16-17 ವರ್ಷದ ಜರ್ನಿ. ಬಟ್ ಕಷ್ಟ ಇವೆಲ್ಲ ಅಂದಾಗ ಚಿಕ್ಕವನಿದ್ದಂಗ್ಲೇ ಕಷ್ಟಪಟ್ಟಿದೀವಿ. ಹಾಗಾಗಿ ಚೀನಾದ ಸ್ಟೋರಿ ಬಹುತೇಕ ನನಗೂ ಕನೆಕ್ಟ್ ಆಗಿದೆ. ಹಾಗಾಗಿ ಸಾಯಿಲ್ ಕನೆಕ್ಟಿಂಗ್ ಪೀಪಲ್ಸ್ ಅಂತ ಎಲ್ರಿಗೂ ಕನೆಕ್ಟ್ ಆಗ್ತಿದ್ರಿ.
ಹಾಗೆ ಥ್ಯಾಂಕ್ ಯು ಸೋ ಮಚ್ ನಮ್ ಕಡೆಯಿಂದ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನೀವು ಮತ್ತೆ ಇಂಡಿಯಾಗೆ ವಾಪಸ್ ಇನ್ನೊಂದ್ 2 ವರ್ಷ 3 ವರ್ಷ ಇಲ್ಲ, ನೆಕ್ಸ್ಟ್ ವರ್ಷ ಬರ್ತೀನಿ ನಾನು. ನೆಕ್ಸ್ಟ್ ಇಯರ್ ಬರ್ತೀರಾ? 3-4 ಮಂತ್ಸ್ ಆದ್ಮೇಲೆ, ಕೆಲಸ ಆದ್ಮೇಲೆ ಡೆಫಿನೆಟ್ಲಿ ಬರ್ತೀನಿ. ಜಸ್ ಫೈನ್. ಹಾಗಾಗಿ ಸಂಪರ್ಕದಲ್ಲಿರೋಣ. ನನ್ಗೆ ಬಹಳ ಖುಷಿ ಆಗಿದ್ ನೀವು ಆಗ್ಲಿ ಹೇಳಿದ್ರಿ. ಎಸ್, ನಮ್ ದೇಶ ನಾವು ಉದ್ಧಾರ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ 4 ಜನಕ್ಕೆ ಹೆಲ್ಪ್ ಮಾಡಿ ಅಂತ ನಿಮ್ ಗುರುಗಳು ಹೇಳಿದ, ಸುಬ್ಬಯ್ಯ ಸರ್ ಹೇಳಿದಂಥದ್ದು, ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಂಥದ್ನ ನೀಟಾಗಿ ಎಸ್ ಹೇಳಿದ್ದಾರೆ ಅಂತ ಪಾಲನೆ ಮಾಡ್ತಿದ್ರಿ. ಹೌದು, ನನ್ನ ಕೈಲಿ ಏನೂ ಆಗ್ಲಿಲ್ಲ ಅಂತಾರೆ ಕೆಲಸ ಮಾಡ್ಬೇಕಂತ ಒಂದ್ ಕಡೆ, ನನ್ನ ಕೈಲಿ ಶಕ್ತಿ ಇದೆ ಅಂತಾರೆ 4 ಜನಕ್ಕೆ ಕೆಲಸ ಕೊಡ್ಬೇಕಂತೆ, ಒಂದಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕಂತೆ, ಅದಷ್ಟೇ. ತುಂಬಾ ಚೆನ್ನಾಗಿ ಹೇಳಿದ್ರು. ಅದೇ ಆ ಪ್ರೀತಿ ಹಂಚ್ಬೇಕು, ಒಳ್ಳೇದ್ನ ಸ್ಪ್ರೆಡ್ ಮಾಡ್ಬೇಕು, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಆ ಕೆಲಸ ಅಷ್ಟೇ. ನಾವ್ ಇವತ್ತು ಇರ್ತೀವಿ, ನಾಳೆ ಇರಲ್ಲ. ಇರೋವರೆಗೂ ಕೂಡ ಒಳ್ಳೇದು, ಒಳ್ಳೆತನ ಅನ್ನೋದಕ್ಕಷ್ಟೇ ಬೆಲೆ ಇರೋದು. ಅಲ್ಲಿಗೆ ಹೋಗೋಣ.